J for Jaijinan. ಅಂದರೆ Jaijinan. NDRA Jaijinan. ಶಾಂತಿ ಧರಿಸುವ ದುಃಖ ಹರಿಸುವ ಕೇಳಿದ ಕ್ಷಣವೇ ಮನವನ್ನು ತರಿಸುವ ವಚನಾಮೃತ ನುಡಿ ನುಡಿಯಿರಿ ನೀವು ಜೈ ಜಿನೇಂದ್ರ ಓ ಹೇಳಿರಿ ನೀವು ಜೈ ಜಿನೇಂದ್ರ ಓ ಹೇಳಿರಿ ನೀವು ಕೆ ಫಾರ್ ಕರ್ಮ ಅಂದರೆ ಕರ್ಮ ಪಾಪಕ್ಕೆ ಆರ್ಯಂಗೆ ಕರ್ಮ ಪಾಪ ಕರ್ಮದಿ ಪಾಪ ಹೆಚ್ಚು ಪುಣ್ಯ ಕರ್ಮದಲು ಜೀವ ಮೆಚ್ಚು ಬದುಕಿನ ಮಂಗಲ ಬದುಕೇ ಇರುವುದು ಬದುಕೇ ಜೀವಿಗೆ ಮೋಕ್ಷ ತರುವುದು ಬದುಕೇ ಜೀವಿಗೆ ಮೋಕ್ಷ ತರುವುದು ಎನ್ ಫಾರ್ ಲಾರ್ಡ್ ಅಂದರೆ ಭಗವಾನ್ LORD ಲಾರ್ಡ್ ಜಿನಮಂದಿರಗಳು ಜಿನ ಭಗವಂತನ ಸ್ಮರಣೆ ಮಾಡಿದರೆ ಜನವು ನಿರಂತರ ಬದುಕಿನ ಸಂಕಟ ಕರಗಿ ಹೋಗುವುದು ಪಾಪ ಕರ್ಮಗಳು ಮಾಯವಾಗುವುದು ಪಾಪ ಕರ್ಮಗಳು ಮಾಯವಾಗುವುದು ಎಂ ಫಾರ್ ಮ್ಯಾಮೋ ಅಂದರೆ ಅರವಗಾನೆ MAMMOTH ಮ್ಯಾಮೋ ಬಿಳಿಯ ಗಿಳಿಯ ಬಹು ಸೊನ್ನೆಗಳೆಲ್ಲವೂ ಸರ್ವದಿ ಸಿಂಗರಿಸಿ ಬಂದಿರುವುದು ಸುಮೇರು ಪರ್ವತ ಕಡೆಗೆ ಸಾಗುವುದು ತೀರ್ಥಂಕರರ ಅಭಿಷೇಕವಾಗುವುದು ತೀರ್ಥಂಕರರ ಅಭಿಷೇಕವಾಗುವುದು N for ಎನ್ ಫಾರ್ ನಮೋಕಾರ ಮಂತ್ರ ನಮೋಕಾರ ಮಂತ್ರ ಅಂದರೆ ಅಂದರೆ ನಮೋಕಾರ ಮಂತ್ರ ನಮೋಕಾರ ಮಂತ್ರ NAMO NAMO KAR KAR ನಮೋಕಾರ ನಮೋಕಾರ MAN MAN TRA ಮಂತ್ರ ಮಂತ್ರ ನಮೋಕಾರ ಮಂತ್ರ ನಮೋಕಾರ ಮಂತ್ರ ನಮೋ ಅರಿಹಂತಾಣಂ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾಣಂ ನಮೋ ಆರ್ಯಾನಂ ನಮೋ ವಜ್ರಾಯಾಣಂ ನಮೋ ವಜ್ರಾಯಾನಂ ನಮೋ ಲೋಯೇ ಸೌವ ಸಾಹೂಣಂ ನಮೋ ಲೋವೆ ಸವಸಾವನಂ 5 ಪದ ಇದೆ. ನಮೋ ಅರಿಹಂತಾಣಂ ನಮೋ ಸಿದ್ಧ ನಮೋ ಆರ್ಯ ನಮೋ ವಜ್ರ ನಮೋ ಲೋಯೇ ಸೌವ ಸಾಹೂಣಂ 5 ಪದ. ಇದು ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಪ್ರಾಕೃತ ಭಾಷೆ ಆರ್ಯ ಛಂದಸ್ಸಿನಲ್ಲಿದೆ. ಯಾವ ಛಂದಸ್ಸಲ್ಲಿದೆ? ಆರ್ಯ ಛಂದಸ್ಸಲ್ಲಿದೆ. ಈ ನಮೋಂಕಾರ ಮಂತ್ರ ವಿಶೇಷ ಏನು ಹೇಳ್ತಾರೆ. ನಮೋಂಕಾರ ಶುಭ ನಮೋಕಾರ ಶುಭ ಮಂತ್ರದ ಗೀತೆ ಮಂತ್ರದ ಗೀತೆ 35 ಅಕ್ಷರಗಳ ಗಾತೆ 35 ಅಕ್ಷರಗಾತೆ ಅಕ್ಷರಗಳ ಅಕ್ಷರಗಳ ಗಾತೆ ಗಾತೆ ಜನಗಳಿಗೆ ಜನಗಳಿಗೆ ಶುಭಕರ ಮಧುರ ಶುಭಕರ ಮಧುರ ನಮೋಂಕಾರವೇ ನಮೋಕಾರವೇ ನಮಗಾಧಾರ ನಮಗಾಧಾರ ನಮೋಂಕಾರ ಮಂತ್ರ ನಮೋಕಾರ ಮಂತ್ರ ನಮೋಂಕಾರ ಶುಭ ನಮೋಕಾರ ಶುಭ ಮಂತ್ರದ ಗೀತೆ ಮಂತ್ರದ ಗೀತೆ 35 ಅಕ್ಷರಗಳ 35 ಅಕ್ಷರಗಳ ಗಾತೆ ಗಾತೆ ಜನಗಳಿಗೆ ಜನಗಳಿಗೆ ಶುಭಕರ ಮಧುರ ಶುಭಕರ ಮಧುರ ನಮೋಕಾರವೇ ನಮೋಕಾರವೇ ನಮಗಾಧಾರ ನಮಗಾಧಾರ ನಮೋಂಕಾರ ಶುಭ ಮಂತ್ರದ ಗೀತೆ ನಮೋಕಾರ ಶುಭ ಮಂತ್ರದ ಗೀತೆ 35 ಅಕ್ಷರಗಳ ಗಾತೆ 35 ಅಕ್ಷರಗಳ ಗಾತೆ ಜನಗಳಿಗೆ ಶುಭಕರ ಮಧುರ ಜನಗಳಿಗೆ ಶುಭಕರ ಮಧುರ ನಮೋಕಾರವೇ ನಮಗಾಧಾರ ನಮೋಕಾರವೇ ನಮಗಾಧಾರ ನಮೋಕಾರ ಶುಭ ಮಂತ್ರದ ಗೀತೆ ನಮೋಕಾರ ಶುಭ ಮಂತ್ರದ ಗೀತೆ 35 ಅಕ್ಷರಗಳ ಗಾತೆ 35 ಅಕ್ಷರಗಳ ಗಾತೆ
ಜನ ಜನಗಳಿಗೆ ಶುಭಕರ ಮಧುರ ಜನ ಜನಗಳಿಗೆ ಶುಭಕರ ಮಧುರ ನಮೋಕಾರವೇ ನಮಗಾಧಾರ ನಮೋಕಾರವೇ ನಮಗಾಧಾರ ಹೇಳಿ N for ನಮೋಕಾರ ಮಂತ್ರ ಅಂದರೆ ನಮೋಕಾರ ಮಂತ್ರ NAMOKAR ನಮೋಕಾರ MANTRA ಮಂತ್ರ ನಮೋಕಾರ ಮಂತ್ರ ನಮೋ ಯೋಗ್ದಾನಂ ನಮೋ ಸಿದ್ಧಾನಂ ನಮೋ ಆರ್ಯಾನಂ ನಮೋ ಜಯನಂ ನಮೋ ಯೋಗೇ ಸವಸಾವನಂ ನಮೋಕಾರ ಶುಭ ಮಂತ್ರದ ಗೀತೆ 35 ಅಕ್ಷರಗಳ ಗಾತೆ ಜನ ಜನಗಳಿಗೆ ಶುಭಕರ ಮಧುರ ನಮೋಕಾರವೇ ನಮಗಾಧಾರ ನಮೋಕಾರವೇ ನಮಗಾಧಾರ ಮುಂದಿನ ಪೇಜ್ ತೆಗಿರಿ ಓ ಫಾರ್ ಓಂ ಓ ಫಾರ್ ಓಂ ಓ ಎಂ ಓಂ ಓ ಎಂ ಓಂ ಅಂದರೆ ಓಂ ಅಂದರೆ ಓಂ ಎಲ್ಲ ಮಂತ್ರಗಳ ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಲಾಘವ ಮಂತ್ರವು ಹೇಳುವುದು ಹೇಳುವುದು ಜಿನವಾಣಿ ಸಾರವು ಚಿರವಾಣಿ ಸಾರು ಓಂಕಾರವದು ಓಂಕಾರದು ದುಃಖ ಹರಿಸುವುದು ದುಃಖ ಹರಿಸುವುದು ಭವ್ಯರಿಗೆ ಇದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಮೋಕ್ಷ ತರಿಸುವುದು ಎಲ್ಲ ಮಂತ್ರಗಳ ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಲಾಘವ ಮಂತ್ರವು ಹೇಳುವುದು 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 ಹೇಳಿ ಹೇಳುವುದು ಜಿನವಾಣಿ ಸಾರವು ಚಿರವಾಣಿ ಸಾರು ಓಂಕಾರವದು ಓಂಕಾರವುದು ದುಃಖ ಹರಿಸುವುದು ದುಃಖ ಹರಿಸುವುದು ಭವ್ಯರಿಗೆ ಇದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಮೋಕ್ಷ ತರಿಸುವುದು ಹೇಳಿ ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಹೇಳುವುದು ಜಿನವಾಣಿ ಸಾರವು ಹೇಳುವುದು ಚಿರವಾಣಿ ಸಾರು ಓಂಕಾರವದು ದುಃಖ ಹರಿಸುವುದು ಓಂಕಾರವುದು ದುಃಖ ಹರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಹೇಳುವುದು ಜಿನವಾಣಿ ಸಾರವು ಹೇಳುವುದು ಚಿರವಾಣಿ ಸಾರು ಓಂಕಾರವದು ದುಃಖ ಹರಿಸುವುದು ಓಂಕಾರವುದು ದುಃಖ ಹರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಹೇಳಿ ಓಂ 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 ಅಂದರೆ ಓಂ ಎಲ್ಲ ಓಂ ಓಂ ಎಲ್ಲ ಮಂತ್ರಗಳ ಲಾಘವ ಮಂತ್ರವು ಹೇಳುವುದು ಚಿರವಾಣಿ ಸಾರವು ಓಂಕಾರವನ್ನು ದುಃಖ ಹರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಭವ್ಯರಿಗೆ ಇದು ಮೋಕ್ಷ ತರಿಸುವುದು ಪಿ ಫಾರ್ ಪ್ಯಾಷನ್ P for passion 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 ಪ್ಯಾಷನ್ passion ಅಂದರೆ ಅಂದರೆ ಕಷಾಯ ಕಷಾಯ ಭವ ಭವ ಸುತ್ತಿಸುವುದು ಭವ ಸುತ್ತಿಸುವುದು ಕಷಾಯವು ಕಷಾಯವು ಕ್ರೋಧ ಮಾನ ಕ್ರೋಧಮಾನ ಮಾಯಾ ಈ ಲೋಭವು ಮಾಯಾ ಈ ಲೋಭವು ಕಷಾಯ ಮಾಡದೆ ಕಷಾಯ ಮಾಡದೆ ಇರು ನೀ ಆತ್ಮ ಇರು ನೀ ಆತ್ಮ ಇದರಿಂದಾಗುವೆ ಇದರಿಂದಾಗುವೆ ನೀ ಪರಮಾತ್ಮ ನೀ ಪರಮಾತ್ಮ ಭವ 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 ಸುತ್ತಿಸುವುದು ಕಷಾಯವು ಸುತ್ತಿಸುವುದು ಕಷಾಯ ಕ್ರೋಧ ಮಾನ ಕ್ರೋಧಮಾನ ಮಾಯಾ ಈ ಲೋಭವು ಮಾಯಾ ಈ ಲೋಭವು ಕಷಾಯ ಮಾಡದೆ ಕಷಾಯ ಮಾಡದೆ ಇರು ನೀ ಆತ್ಮ ಇರು ನೀ ಆತ್ಮ ಇದರಿಂದಾಗುವೆ ಇದರಿಂದಾಗುವೆ ನೀ ಪರಮಾತ್ಮ ನೀ ಪರಮಾತ್ಮ ಭವ ಭವ ಸುತ್ತಿಸುವುದು ಕಷಾಯವು ಭವ ಭವ ಸುತ್ತಿಸುವುದು ಕಷಾಯ ಕ್ರೋಧ
ಕ್ರೋಧಮಾನ ಮಾಯಾ ಈ ಲೋಭವು ಕಷಾಯ ಮಾಡದೆ ಇರು ನೀ ಆತ್ಮ ಇದರಿಂದಾಗುವೆ ನೀ ಪರಮಾತ್ಮ ಭವ ಭವ ಸುತ್ತಿಸುವುದು ಕಷಾಯವು ಮಾನ ಮಾಯಲು ಮಾಯಾಯಿ ಲೋಭವು ಕಷಾಯ ಮಾಡದೆ ಇರು ನೀ ಆತ್ಮ ಇದರಿಂದಾಗುವೆ ನೀ ಪರಮಾತ್ಮ ಇದರಿಂದಾಗುವೆ ನೀ ಪರಮಾತ್ಮ ಹೇಳಿ ಎನ್ ಫಾರ್ ನಮೋಂಕಾರ ಮಂತ್ರ. ಎನ್ಗೆ ನಮೋಂಕಾರ ಮಂತ್ರ. ನಮೋಂಕಾರ ಮಂತ್ರ ಯಾವುದು? ಎಲ್ರಿಗೂ ಬರುತ್ತೆ, ಹೇಳಿ. ನಮೋಂಕಾರ ಶುಭ ಮಂತ್ರ. ಈ ಗೀತೆ ಹೇಗಿದೆ? ನಮೋಂಕಾರ ಇದೊಂದು ಪದ್ಯ ಇದೆ ಅಲ್ವಾ? ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಐರ್ಯಾಣಂ ನಮೋ ಅಜಾಯಣಂ ನಮೋ ಲೋಯ ಸವ್ವಸಾಹುಣಂ. ಇದೊಂದ ನಮೋ ನಮೋ ಅರಿಹಂತಾಣಂ ನಮೋ ನಮೋ ಸಿದ್ಧಾಣಂ ನಮೋ ನಮೋ ಐರ್ಯಾಣಂ ನಮೋ ನಮೋ ಅಜಾಯಣಂ ನಮೋ ಲೋಯ ಸವ್ವಸಾಹುಣಂ ನಮೋ ನಮೋ ಅರಿಹನ್. ಯಾವ ಥರ ಎಷ್ಟು ರಾಗದಲ್ಲಿ ಬೇಕಾದ್ರೆ ಹೇಳ್ಬೋದು. ಅದರಿಂದ ಇದು ಗೀತೆ ಅಂತ ಹಾಡು. ಎಂಥ ಹಾಡು? ಲಘು ನಮೋಂಕಾರ ಮಂತ್ರ ಶುಭ ಮಂತ್ರ ಗೀತೆ ಇದೆ. ಇದರಲ್ಲಿ ಎಷ್ಟು ಅಕ್ಷರ ಇದೆ? 35 ಅಕ್ಷರ ಇದೆ. ಆಮೇಲೆ ಎಣಿಸಿ ಎಷ್ಟು ಅಕ್ಷರ ಇದೆ ಅಂತ. ನ ಅನ್ನೋದೊಂದು ಅಕ್ಷರ, ಮೋ ಅನ್ನೊಂದು ಅಕ್ಷರ, ಆ ರಿ ಹಮ್ ಒಂದು ಅಕ್ಷರ, ತಾ ಒಂದು ಅಕ್ಷರ, ನಮ್ ಒಂದು ಅಕ್ಷರ, ಹಾಗೆಲ್ಲ ಎಣಿಸ್ಕೊಳ್ಳಿ. ಆಮೇಲೆ ಎಣಿಸ್ಕೊಳ್ಳಿ. ಒಟ್ಟು 35 ಅಕ್ಷರ ಇದೆ ಅದರಲ್ಲಿ. ಆರೋಷ್ ಇದನ್ನು ಯಾರು ಹೇಳ್ತಾರೆ ಅವ್ರಿಗೆಲ್ಲ ಶುಭ ಒಳ್ಳೆಯದನ್ನು ಮಾಡುತ್ತೆ. ಈ ನಮೋಂಕಾರ ಮಂತ್ರ ಏನಿದೆ ಎಲ್ಲರಿಗೂ ಆಧಾರ ಆಗಿದೆ, ಸುಖಕ್ಕೆ ಆಧಾರವಾಗಿದೆ. ಓಂ ಓ ಅಂದರೆ ಓಂ ಅಂತ ಹೇಳಿದ್ರು. ಓಂ ಅಂದರೆ ಏನು? ಓಂ ಅಕ್ಷರ ಹೇಗೆ ಬಂದೆ? ಅರಿಹಂತರ ಮೊದಲನೇ ಅಕ್ಷರ ಯಾವುದು? ಅರಿಹಂತರ ಮೊದಲನೇ ಅಕ್ಷರ ಆ. ಸಿದ್ಧರಿಗೆ ಅಶರೀರಿ ಅಂತ ಕರೀತಾರೆ. ಅಶರೀರಿಯ ಮೊದಲನೇ ಅಕ್ಷರ ಯಾವುದು? ಆಯಿರಿಯಾದಲ್ಲಿ ಮೊದಲನೇ ಅಕ್ಷರ ಯಾವುದು? ಅ ಪ್ಲಸ್ ಅ. ಇದೆಲ್ಲ ಕೂಡಿದರೆ ಆನೇ ಆಗುತ್ತೆ. ಆಗುತ್ತೆ. ಅದರ ಮೇಲೆ ಉಪಾಧ್ಯಾಯದಲ್ಲಿ ಮೊದಲನೇ ಅಕ್ಷರ ಯಾವುದು? ಆ ಮತ್ತು ಊ ಸೇರಿದರೆ ಓ ಆಗುತ್ತೆ. ಏನಾಗುತ್ತೆ? ಆ ಮತ್ತು ಊ ಸೇರಿದರೆ ಆ ಪ್ಲಸ್ ಓ ಆಯಿತು. ಅದಕ್ಕೆ ಸಾಧುಗೆ ಮುನಿ ಅಂತ ಕರೀತಾರೆ. ಮುನಿಯ ಮ ಮೊದಲನೇ ಅಕ್ಷರ ಯಾವುದು? ಮುನಿನಲ್ಲಿ ಮ. ಅದನ್ನು ಸೇರಿಸಿದೆ ಓಂ. ಏನಾಯಿತು? ಓಂ. ಅರಿಹಂತರು, ಅಶರೀರಿ, ಆಚಾರ್ಯ, ಉಪಾಧ್ಯಾಯ, ಮುನಿ ಈ ಎಲ್ಲ ಥರದ್ದು ಮೊದಲನೇ ಅಕ್ಷರ ತೆಗೆದು ಓಂ ಅಕ್ಷರ ಆಗಿದೆ. ಓಂ ಅನ್ನೋದು ಒಂದು ಚಿಕ್ಕ ಪದ ಅಲ್ವಾ? ಅದರಲ್ಲಿ ಓಂ ಪದದಿಂದ ಇದು ಲಾಘವ ಸಣ್ಣ ಇದಿದೆ. ಇದು ಸಣ್ಣದಾದಂತಹ ಒಂದು ಮಂತ್ರ ಅಂತ ಹೇಳಿದೆ. ಆದರೆ ಸಣ್ಣ ಮಂತ್ರ ಅಲ್ಲ, ಇಡೀ ಬ್ರಹ್ಮಾಂಡ 3 ಲೋಕನ ಸೇರಿಸ್ಕೊಳ್ಳುವಂಥ ಶಕ್ತಿ ಈ ಓಂಕಾರದಲ್ಲಿದೆ. ನೋಡೋಕ್ಕೆ ಸಣ್ಣ ಮಂತ್ರ, ಒಂದೇ ಪದ, ಆದರೆ ಎಷ್ಟು ಶಕ್ತಿ ಇದೆ ಅದರಲ್ಲಿ? ಮಂತ್ರ ಚಿಕ್ಕದು, ಶಕ್ತಿ ತುಂಬ ದೊಡ್ಡದು. ಓಂಕಾರ ಏನು ಮಾಡುತ್ತೆ? ದುಃಖವನ್ನು ಹರಿಸುತ್ತೆ, ದುಃಖನ ದೂರ ಮಾಡುತ್ತೆ. ಭವ್ಯರಿಗೆ ಏನು ಮಾಡುತ್ತೆ? ಇದು ಮೋಕ್ಷವನ್ನು ತಂದುಕೊಡುತ್ತೆ. ಪ್ಯಾಷನ್ ಅಂದರೆ ಕಷಾಯ. ಕಷಾಯ ಅಂದ್ರೇನು? ಮನಸ್ಸಿಗೆ ದುಃಖ ಕೊಡೋದು. ಸಿಟ್ಟು ಬಂದಾಗ ಮನಸ್ಸಿಗೆ ಖುಷಿ ಆಗುತ್ತಾ?
ಆಮೇಲೆ ಅಹಂಕಾರ ಬಂದಾಗ ನಾನೇನು ಕಡಿಮೆ ಅಂತಾರಲ್ಲ, ಸೊಕ್ಕ ಬರುತ್ತಲ್ಲ, ಆವಾಗ ಖುಷಿ ಇರುತ್ತಾ? ಇಲ್ಲ. ಮೋಸ ಮಾಡ್ಬೇಕಾರೆ ಅವಾಗ ಖುಷಿ ಇರುತ್ತಾ? ಇಲ್ಲ. ಲೋಭ, ಬೇಕು ಬೇಕು ಇನ್ನೂ ಬೇಕು ಅಂತ ಆಸೆ ಪಡ್ತಾರಲ್ಲ, ಅವಾಗ ಖುಷಿ ಇರುತ್ತಾ? ಇಲ್ಲ. ಅದಕ್ಕೆ ಕಷಾಯ ಏನು ಮಾಡುತ್ತೆ? ದುಃಖ ಕೊಡುತ್ತೆ. ಅದರಿಂದ ಕಷಾಯ ಮಾಡದೆ ಇರು ನೀ ಆತ್ಮ. ಅದಕ್ಕೇನು ಹೇಳ್ತೀರಿ? ಕಷಾಯ ಮಾಡಬೇಡ, ಕ್ರೋಧ ಕೋಪ ಮಾಡ್ಕೋಬೇಡ, ಸೊಕ್ಕು ಮಾಡಬೇಡ, ಮೋಸ ಮಾಡಬೇಡ, ಅತಿ ಆಸೆ ಪಡಬೇಡ ಅಂತ ಹೇಳ್ತೀನಿ. ಅದೇಂತೆ ನೀವೊಂದು ಪಕ್ಷ ಕಷಾಯ ಮಾಡಲಿಲ್ಲ ಅಂದರೆ ನೀ ಏನಾಗ್ತೀಯಾ? ಪರಮಾತ್ಮ. ಕಷಾಯ ಮಾಡಿದರೆ ಸಂಸಾರಿ ಆಗ್ತೀವಿ, 4 ಗಂಟೆಯಲ್ಲಿ ಸುತ್ತುತ್ತಾ ಇರ್ತೀವಿ. ಕಷಾಯ ಮಾಡದೇ ಇದ್ದರೆ ಏನಾಗ್ತೀವಿ? ಪರಮಾತ್ಮ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಇದನ್ನು ಹೇಳಿ.